ಶ್ರೀಮಾತ್ರೆ ನಮಃ. ಇವತ್ತು ನಾವು ಜಗನ್ಮಾತೆಯ ಮತ್ತೊಂದು ಅದ್ಭುತವಾದ ಅವತಾರದ ವರ್ಣನೆಯನ್ನು ಮಾಡ್ಕೊಳ್ಳೋಣ. ಯಾವ ಅವತಾರ ಅಂತೇಳ್ಬಿಟ್ಟಂದರೆ, ಯಾವ ಅವತಾರವನ್ನು ನೋಡಿದ ತಕ್ಷಣ ನಮಗೆ ಅಮ್ಮ ನೆನಪು ಬರ್ತದೆ, ಆ ಅವತಾರ ಅನ್ನಪೂರ್ಣಮ್ಮನವರ ಅವತಾರ. ನೋಡಿ, ಇದು ಅದ್ಭುತವಾದ ತತ್ವ, ಅನ್ನಪೂರ್ಣೇಶ್ವರಿ ದೇವಿಯ ತತ್ವ. ತಾಯಿ ಹತ್ರ ಸದಾಕಾಲ ಪರಮೇಶ್ವರ ಭಿಕ್ಷೆ ಪಾತ್ರೆ ನಿಂತ್ಕೊಂಡಿರ್ತಾರೆ. ಕಾರಣ ಏನು ಗೊತ್ತಾ? ಅದ್ಭುತವಾದ ವಿಷಯ ಒಂದಿದೆ ಇದರಲ್ಲಿ. ಹಿಂದೆ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಒಂದು ನಿಯಮ ಅನ್ನೋದಿತ್ತು. ಏನು ಅಂತ ಹೇಳ್ಬಿಟ್ಟಂದರೆ, ಪತ್ನಿ ತನ್ನ ಪತಿಗೆ ಆಹಾರವನ್ನು ಕೊಡ್ತೀರಾ, ತಾನು ಆಹಾರವನ್ನು ಸ್ವೀಕರಿಸಬಾರ್ದು, ತನ್ನ ಮಕ್ಕಳಿಗೂ ಕೊಡಬಾರ್ದು ಅಂತೇಳ್ಬಿಟ್ಟು ಒಂದು ನಿಯಮ ಇತ್ತು. ಇದರ ತಾತ್ಪರ್ಯ ಏನು ಅಂತ ಹೇಳ್ಬಿಟ್ಟಂದರೆ, ಪತಿ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆಹಾರವನ್ನು ಸ್ವೀಕರಿಸುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ. ನಾವೆಲ್ಲರೂ ಯಾರು? ಪರಮೇಶ್ವರನ ಮಕ್ಕಳು. ಮಾತಾಚ ಪಾರ್ವತೀದೇವಿ, ಪಿತಾದೇವೋ ಮಹೇಶ್ವರ, ಬಾಂಧವಾನ್ ಶಿವಭಕ್ತಾಶ್ಚ ಸ್ವದೇಶು ಭುವನತ್ರಯಂ. ಮನುಷ್ಯರು ಮಾತ್ರ ಅಲ್ಲ, ಈ ಪ್ರಾಣಿಕೋಟಿಗಳಿಗೆಲ್ಲರಿಗೂ ಅಮ್ಮ ಯಾರು? ಪಾರ್ವತೀದೇವಿ. ಅಪ್ಪ ಯಾರು? ಪರಮೇಶ್ವರ ತಾನೆ. ಯಾರಿಗೆ ಯಾವಾಗ ಹಸು ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಹಸುವಾಗಿದ ತಕ್ಷಣ ನಮ್ಗೆ ಆಹಾರ ಬೇಕು ತಾನೆ. ಆಹಾರ ಸ್ವರೂಪದಲ್ಲಿ ಆಹಾರವನ್ನು ಕೊಡೋದು ಯಾರು? ಆ ಜಗದಂಬ ಅನ್ನಪೂರ್ಣೇಶ್ವರಿನೇ ತಾನೆ. ಆದ್ದರಿಂದ ಯಾರಿಗೆ ಯಾವಾಗ ಹಸು ಆಗಿದ್ರೇನು ಅವರಿಗೆ ಅನ್ನ ಅಂದರೆ ಹೊಟ್ಟೆ ತುಂಬಿಸೋದಕ್ಕೋಸ್ಕರ, ಅನ್ನವನ್ನು ಕೊಡೋದಕ್ಕೋಸ್ಕರ, ಅನ್ನವನ್ನು ಕೊಡಬೇಕಲ್ಲ, ಆ ಜಗನ್ಮಾತೆನೇ ಕೊಡಬೇಕಲ್ವ. ಆದ್ದರಿಂದ ನಮಗೆ ನಮ್ಮ ಹಸುವನ್ನು ಹೋಗಿಸೋದಕ್ಕೋಸ್ಕರ ಪರಮೇಶ್ವರ ಸದಾಕಾಲ ಅನ್ನಪೂರ್ಣೇಶ್ವರಿ ದೇವಿ ಹತ್ರ ಭಿಕ್ಷೆ ಪಾತ್ರೆ ನಿಂತ್ಕೊಂಡಿರ್ತಾರೆ. ಅಮ್ಮನವರು ಸ್ವಾಮಿ ಕೊಡ್ತಾ ಇರ್ತಾರೆ, ಸ್ವಾಮಿ ಸ್ವೀಕರಿಸ್ತಾ ಇರ್ತಾರೆ. ಸೊ ದ್ಯಾಟ್ ನಮಗೆಲ್ಲರಿಗೂ ಅನ್ನ ಸಿಗುತ್ತೆ, ಪ್ರಾಣಿಕೋಟಿಗಳಿಗೆಲ್ಲರಿಗೂ ಅನ್ನ ಸಿಗುತ್ತೆ. ಅದ್ಭುತವಾದ ವಿಷಯ ಅಲ್ಲ? ಮಕ್ಕಳಿಗೆಲ್ಲರಿಗೂ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಸ್ವಾಮಿ ಆ ಜಗನ್ಮಾತೆಯ ಮುಂದೆ ಭಿಕ್ಷೆ ಪಾತ್ರೆ ನಿಂತ್ಕೊಂಡಿರ್ತಾರೆ. ಆ ತಾಯಿ ಜಗನ್ಮಾತೆ ಪ್ರಾಣಿಕೋಟಿಗಳಿಗೆಲ್ಲರಿಗೂ ಆಹಾರವನ್ನು ಕೊಡ್ತಾ ಇರ್ತಾರೆ. ಶ್ರೀಮಾತ್ರೆ ನಮಃ. ಜಗನ್ಮಾತೆಯ ಅನುಗ್ರಹದಿಂದ ಎಲ್ಲರಿಗೂ ಆಹಾರವ ಸಿಗಲಿ ಅಂತ ಹೇಳ್ಬಿಟ್ಟು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ.